तेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरजः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे चतुर्थाध्याये अद्य कथानुवादे सति किंचित् पूर्वकथानुवादः। ಇದುವರೆಗೆ ಉದ್ಧವರಿಗೂ ಕೃಷ್ಣನಿಗೂ ಸಾಮ್ಯ ಇಲ್ವೇ ಇಲ್ಲ ಅಂತ ತಿಳಿಸಿದ್ರು. ಅದಕ್ಕೆ ಬ್ರಹ್ಮತರ್ಕದ ಮಾತು ಇತ್ತು, ಉತ್ತಮೈಹಿ ಅಧಿಕತ್ವಂ ವಾ ಸಾಮ್ಯಂ ವಾ ವಿಜಯೋಪಿ ವಾ ಉಚ್ಯತೆಯತು ನೀಚಾನಾಂ ಮೋಹನಾರ್ಥಂ ಉಪೇಕ್ಷಯ ಮೂಢದೃಷ್ಟ್ಯ ಕಿಂಚಿತ್ ಸಾಮ್ಯನ. 4 ಶಬ್ದ ಹಾಕಿದ್ದಾರೆ. ಒಂದು ಅಗ್ಧರ ಮೋಹಕ್ಕೋಸ್ಕರ, ಅಥವಾ ಸುಮ್ನೆ ಅಷ್ಟೇ ಅವ್ರ ಉಪೇಕ್ಷೆ ಮಾಡಿ ಅಂದ್ರೆ ಪ್ರಶಂಸೆಗೋಸ್ಕರ ಮಾಡ್ತಾರೆ, ಕೆಲವ್ರನ್ನ ಹೊಗಳೋದು. ಇನ್ನು ಮೂಢದೃಷ್ಟಿ ಅನುಸಾರ ಕಿಂಚಿತ್ ಸಾಮ್ಯನ. ಹೀಗೆಲ್ಲ ಕಾರಣಗಳನ್ನು ಹಿಂದೆ ಕೊಟ್ಟಿದ್ರು. ಮುಂದಕ್ಕೆ ಹೋಗೋಣ. 32ನೇ ಶ್ಲೋಕ. ಏವಂ ತ್ರಿಲೋಕ ಗುರುಣ ಸಂದಿಷ್ಟ ಶಬ್ದಯೋನಿನಾ ಬದರ್ಯಾಶ್ರಮಮಾಸಾದ್ಯ ಹರಿಮೀಜೆ ಸಮಾಧಿನಾ. ಇಲ್ಲಿವರೆಗೆ ಕೃಷ್ಣನ ಆದೇಶ ಏನಿತ್ತು ಅದನ್ನ ಉದ್ಧವರು ಹಾಗೆ ಪಾಲಿಸಿದ್ರು. ಯಾಕೆಂದ್ರೆ ಉದ್ಧವರ ಗುರು ಅಂದ್ರೆ ಯಾರು? ತ್ರಿಲೋಕ ಗುರು. ಅವ್ರಿಗೆ ಮಾತ್ರ ಅಲ್ಲ, ಇಡೀ 3 ಲೋಕಕ್ಕೂ ಗುರು ಯಾರು? ಕೃಷ್ಣ. ಆ ಕೃಷ್ಣನೇ ಆದೇಶ ಕೊಟ್ಮೇಲೆ ವಿಚಾರ ಮಾಡೋದೇನಿದೆ? ದೇವ್ರು ಹೇಳ್ದ ಬದರಿಕಾಶ್ರಮಕ್ಕೆ ಹೋಗ್ಬೇಕು, ಅಲ್ಲಿ ತತ್ವ ಪ್ರಚಾರ ಮಾಡ್ಬೇಕಷ್ಟೆ. ಸೀದಾ ಉದ್ಧವರು ಬದರಿಕಾಶ್ರಮಕ್ಕೆ ಹೊರಟಿದ್ದಾರೆ, ಅಲ್ಲಿ ಸೇರಿದ್ದಾರೆ. ಆಮೇಲೆ ಅಲ್ಲಿ ಏಕಾಗ್ರ ಮನಸ್ಸಿನಿಂದ ಸಮಾಧಿನ ಅಂತ ಹೇಳ್ತಾರೆ. ಸಮಾಧಿ ಅಂತಂದ್ರೆ ಚೆನ್ನಾಗಿ ಒಂದೇ ಕಡೆ ಮನಸ್ಸನ್ನ ಇಡೋದು, ಧ್ಯಾನ ಮಾಡ್ತಾ ಇರೋದು. ಅಂತ ಮನಸ್ಥಿತಿಯಲ್ಲಿ ಹರಿಮೀಜೆ ಭಗವಂತನನ್ನ ಆರಾಧನೆ ಮಾಡ್ತಾ ಇದ್ರು. ಇಲ್ಲಿ ಒಂದು ಶಬ್ದ ಬಂದಿದೆ, ಶಬ್ದ ಯೋನಿನ ಅಂತ ಬಂದಿದೆ. ಇದು ಯಾರಿಗೆ ಹೇಳಿತ್ತಂದ್ರೆ ಕೃಷ್ಣನಿಗೆ. ಕೃಷ್ಣ ಶಬ್ದ ಯೋನಿ ಅಂತ ಅನಿಸ್ಕೊಳ್ತಾರೆ. ಏನಿದು ಶಬ್ದ ಯೋನಿ ಅಂದ್ರೆ? ಶಬ್ದ ಅಂದ್ರೆ ವೇದಗಳು ಅಂತ ಅರ್ಥ. ಅವುಗಳು ಯೋನಿ, ಯೋನಿ ಅನ್ನೋ ಶಬ್ದಕ್ಕೆ ಕಾರಣ ಅಂತ ಅರ್ಥ. ಹಾಗಾದ್ರೆ ಭಗವಂತನಿಗೂ ಕಾರಣ ಇದೆಯಂತೆ. ಆಶ್ಚರ್ಯ. ಈಗ ಮಕ್ಕಳಿಗೆ ತಂದೆ ತಾಯಿ ಕಾರಣ, ಆ ತಂದೆಗೆ ಅವರ ತಂದೆ ಕಾರಣ, ಹೀಗೆ ಮೇಲ್ಮೇಲೆ ಒಬ್ರಿಗೆ ಒಬ್ರು ಕಾರಣ ಅಂತ ಆಗ್ತಾ ಇರ್ತಾರೆ. ಭಗವಂತನಿಗೆ ಯಾರು ಕಾರಣ? ವಸ್ತುತಃ ಯಾರು ಕಾರಣ ಇಲ್ಲ. ಯಾಕೆ ದೇವರೇ ಎಲ್ಲದಕ್ಕೂ ಕಾರಣ. ಸಕಲ ಜಗತ್ತಿನ ಸೃಷ್ಟಿಗೆ ಅವನೇ ಕಾರಣ. ಅದ್ರ ಕೊನೆಗೆ ಎಲ್ಲಿ ಬಂದು ದೇವರಿಗೆ ನಿಲ್ಬೇಕು. ಆದ್ರೆ ದೇವರಿಗೂ ಒಂದು ಕಾರಣ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕೆ ಶಬ್ದ ಯೋನಿ. ಹಾಗಾದ್ರೆ ವೇದಗಳೇ ಭಗವಂತನಿಗೆ ಕಾರಣ. ಇದೇ ಒಪ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಜಡದಿಂದ ಚೇತನ ಹುಟ್ಟಲ್ಲ ಎಲ್ಲೂ. ಅಂದ್ರೆ ಈಗ ತಂದೆ ಒಬ್ಬ ಚೇತನ, ಅವ್ನ್ ಜಡ ಅಲ್ಲ, ಅದು ಕಲ್ ಬಂಡೆ ಅಲ್ಲ. ತಂದೆ, ಅವನಿಂದ ಮಗ ಅಂದ್ರೆ ಪಿತೃವಿನಿಂದ ಸೃಷ್ಟಿ ಆಯ್ತು, ಪುತ್ರನ ಸೃಷ್ಟಿ. ಹಾಗಾದ್ರೆ ಚೇತನನಿಂದ ಚೇತನ ಹೊರಗ್ ಬರುತ್ತೆ ನಿಜ. ಅಥವಾ ಕಲ್ಲನ್ನ ಪುಡಿ ಮಾಡಿದ್ರೆ ಕಲ್ಲಿನ ಒಂದಿಷ್ಟು ಭಾಗ ನಮಗ್ ಸಿಗತ್ತೆ ಕೈಗೆ. ಕಲ್ಲಿನಿಂದ ಒಬ್ಬ ಮನುಷ್ಯ ಹುಟ್ಟದ ಅಂತ ಹೇಳಿಕ್ ಬರುತ್ತೆ? ಅದ್ ಸಾಧ್ಯ ಇಲ್ಲ. ಅಥವಾ ಮನುಷ್ಯನಿಂದ ಒಂದ್ ಕಲ್ಲು ಹುಟ್ಟಿತು, ಇದೇನಿದು? ಹೀಗೆ ಚೇತನನಿಂದ ಚೇತನ, ಅಚೇತನನಿಂದ ಅಚೇತನ.
ಅಷ್ಟೇ. ಈ ತರ ಹೇಳ್ಬೇಕು. ಆದ್ರೆ ಇಲ್ಲೇನ್ ಹೇಳಿದ್ರು, ವೇದದಿಂದ ಪರಮಾತ್ಮ ಹುಟ್ಟಿದಾನೆ, ವೇದ ಯೋನಿ ಪರಮಾತ್ಮ. ಅಲ್ಲ, ಹೀಗ ಅರ್ಥ ಯಾಕೆ ಮಾಡ್ಕೊಬಾರ್ದು? ವೇದಕ್ಕೆ ಇವನ್ ಕಾರಣ ಅಂತ ಯಾಕೆ ಅರ್ಥ ಮಾಡ್ಕೊಬಾರ್ದು? ಇವನಿಗ್ ವೇದ ಕಾರಣ ಅಲ್ಲ. ವೇದ ಯೋನಿ ಅಂದ್ರೆ ವೇದಕ್ಕೆ ಇವನು ಕಾರಣ ಅಂತ. ಅಂದ್ರೆ ವೇದ ಮಂತ್ರಗಳೆಲ್ಲ ಯಾರಿಂದ ಬಂದಿತ್ತು? ದೇವರಿಂದಲೇ ಬಂದಿತ್ತು. ದೇವರೇ ಅದಕ್ಕೆ ಕಾರಣ, ರಚನೆ ಮಾಡಿದವನ್ ದೇವರೇ. ಆದ್ರೆ ಅದನ್ನು ಒಪ್ಪಲ್ಲ. ಎರಡು ತರ ಹೇಳೋದು ಕಷ್ಟ ಈಗ. ಯಾಕೆಂದ್ರೆ ವೇದ ಅಪೌರುಷೇಯ ಅಂತ ಸಿದ್ಧಾಂತದಲ್ಲಿದೆ. ಅಪೌರುಷೇಯ ಅಂದ್ರೆ ಏನು? ಯಾವ ಮನುಷ್ಯನು ವೇದ ಮಂತ್ರಗಳನ್ನ ರಚನೆ ಮಾಡ್ಲಿಲ್ಲ. ಕೇವಲ ಅದಿತ್ತು ವೇದ, ಇರೋ ವೇದವನ್ನ ಎಲ್ಲಾ ಜಗತ್ತಿಗೆ ತೋರಿಸಿದ್ರು ಅಷ್ಟೇ. ಋಷಿಗಳಾಗ್ಲಿ ದೇವರಾಗ್ಲಿ ಇದ್ದ ವೇದವನ್ನು ತೋರಿಸಿದಷ್ಟೇ ಹೊರತು ಹೊಸದಾಗಿ ವೇದವನ್ನ ಸೃಷ್ಟಿ ಮಾಡ್ಲಿಲ್ಲ ಯಾರು ಕೂಡ. ಇದು ಒಪ್ಪೋದು ದ್ವೈತ ಸಿದ್ಧಾಂತದಲ್ಲಿ. ಹಾಗಾದ್ರೆ ವೇದ ಕಾರಣ ದೇವರು ಅಲ್ಲ. ಸರಿ, ದೇವರ ಕಾರಣ ವೇದ? ಅದು ಅಲ್ಲ. ಮತ್ತೆ ಈ ಶಬ್ದ ಯೋನಿನ ಅನ್ನೋ ಈ ಶಬ್ದವನ್ನ ಜೋಡಿಸೋದು ಹೇಗೆ ಅಂತ ಒಂದು ದೊಡ್ಡ ಸಮಸ್ಯೆ. ಅದಕ್ಕೆ ಇವರು ಚೆನ್ನಾಗಿ ವಿಜಯಧ್ವಜ ತೀರ್ಥರು ಅದಕ್ಕೆ ವಿವರಣೆ ಮಾಡ್ತಾರೆ. ಏನಂದ್ರೆ, ಶಬ್ದ ಅಂದ್ರೆ ವೇದ. ಸರಿಯಾಗಿದೆ. ಎಲ್ಲಿ ಎಡವಿದ್ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂದ್ರೆ, ಯೋನಿ ಅನ್ನೋ ಶಬ್ದಕ್ಕೆ ಕಾರಣ ಅಂತ ಇಷ್ಟೇ ಅರ್ಥ ಅಲ್ಲ, ಜೊತೆಗೆ ಸೇರಿಸ್ಕೊಡಿ. ಯಾವ್ದಕ್ ಕಾರಣ? ದೇವರ ಜ್ಞಾನಕ್ಕೆ ಕಾರಣ ಅಂತ ಇಟ್ಕೊಳ್ಳಿ. ಯೋನಿ ಅಂದ್ರೆ ಕಾರಣ, ಜ್ಞಪ್ತಿ ಕಾರಣ ಅಂತ. ಶಾಸ್ತ್ರದಲ್ಲಿ ಜ್ಞಪ್ತಿ, ಉತ್ಪತ್ತಿ ಅಂತ ಎರಡು ಶಬ್ದ ಇದೆ. ಇದನ್ನ ನಾವು ನ್ಯಾಯಸುಧಾ ಪಾಠದಲ್ಲೂ ಕೇಳಿರ್ತೀವಿ. ಇಲ್ಲಿ ಜ್ಞಪ್ತಿ ಅಂದ್ರೆ ಜ್ಞಾನ, ಉತ್ಪತ್ತಿ ಅಂದ್ರೆ ಹುಟ್ಟೋದು. ಹುಟ್ಟಿಗೆ ಕಾರಣ, ಜ್ಞಾನಕ್ಕೆ ಕಾರಣ ಅಂತ ಎರಡು ಥರ. ದೇವರ ಹುಟ್ಟಿಗೆ ಯಾವ ವಸ್ತುನು ಕಾರಣ ಅಲ್ಲ, ಅದು ವೇದನೂ ಅಲ್ಲ, ಯಾವುದೂ ಅಲ್ಲ. ಆದ್ರೆ ದೇವರ ಜ್ಞಾನಕ್ಕೆ ಕಾರಣ ಅದು ವೇದ. ಯಾಕೆ ವೇದ ಇಲ್ದೇನೆ ನಾವು ದೇವರನ್ನು ತಿಳಿಕೊಳ್ಳಿಕ್ಕೆ ಆಗೋದೇ ಇಲ್ಲ. ಅನುಮಾನದಿಂದ ದೇವರನ್ನು ತಿಳಿಲಿಕ್ಕೆ ಆಗಲ್ಲ, ಪ್ರತ್ಯಕ್ಷದಿಂದ ಅಂತೂ ಸಾಧ್ಯನೇ ಇಲ್ಲ. ಆದ್ರಿಂದ ಶಾಸ್ತ್ರದ ಮುಖಾಂತರನೇ ದೇವರನ್ನ ನೋಡ್ಬೇಕು. ಶಾಸ್ತ್ರ ಕನ್ನಡಿ ತರ, ಆ ಶಾಸ್ತ್ರದ ಮುಖಾಂತರನೇ ನಾವು ದೇವರ ದರ್ಶನ ಮಾಡ್ಬೇಕು. ಅದನ್ನೇ ಬ್ರಹ್ಮಸೂತ್ರದಲ್ಲೂ ತಿಳಿಸಿದ್ದಾರೆ. ಇದು ಬ್ರಹ್ಮಸೂತ್ರಕ್ಕೆ ಸಮಾನ ಯಾವುದು? ಈ ಭಾಗವತ. ಯಾಕೆಂದ್ರೆ ಬ್ರಹ್ಮಸೂತ್ರ ಪಾರಾಯಣ ಮಾಡಿದ್ರೆ ಏನು ಪುಣ್ಯನೋ ಅಷ್ಟೇ ಪುಣ್ಯ ಭಾಗವತ ಪಾರಾಯಣ ಮಾಡಿದ್ರೆ ಇದೆ. ಯಾಕೆ ಅಂದ್ರೆ ಬ್ರಹ್ಮಸೂತ್ರದ ಅರ್ಥವನ್ನ ಇಲ್ಲಿ ಹೇಳ್ತಾರೆ, ನಿರ್ಣಯ ಮಾಡಿಕೊಡ್ತಾರೆ. ಅದ್ ಹೇಗೆ? ಓಂ ಶಾಸ್ತ್ರ ಯೋನಿತ್ವಾದ್ ಓಂ ಅಂತ 3ನೇ ಬ್ರಹ್ಮಸೂತ್ರ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾವಂ ಓಂ ಜನ್ಮಾದ್ಯಸ್ಯತಃ ಓಂ ಓಂ ಶಾಸ್ತ್ರ ಯೋನಿತ್ವಾದ್. ಅಲ್ಲಿ ನೋಡಿ, ಶಾಸ್ತ್ರ ಯೋನಿ ಅಂತ ಶಬ್ದ ಬಳಸಿದ್ದಾರೆ. ಇಲ್ಲೇನ್ ಬಳಸಿದ್ದಾರೆ? ಶಾಸ್ತ್ರ ತೆಗೆದು ಶಬ್ದ ಯೋನಿ ಅಂತ ಹಾಕಿದ್ದಾರೆ ಅಷ್ಟೇ. ಹಾಗಾದ್ರೆ ಶಾಸ್ತ್ರ ಯೋನಿತ್ವ ಅನ್ನೋ ಬ್ರಹ್ಮಸೂತ್ರದ ಅರ್ಥವನ್ನ ಇಲ್ಲಿ ಶಬ್ದ ಯೋನಿ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಅಲ್ಲೇನ್ ಅರ್ಥ ಶಾಸ್ತ್ರ ಯೋನಿಂದ? ಶಾಸ್ತ್ರದಿಂದ ಮಾತ್ರ ದೇವ್ರ ಬಗ್ಗೆ ತಿಳಿಲಿಕ್ಕೆ ಸಾಧ್ಯ, ಬೇರೆ ಯಾವ್ದ್ರಿಂದಲೂ ಅಲ್ಲ ಅಂತ ಅದರ ಅರ್ಥ. ಅದೇ ತರ ಇಲ್ಲಿ ಶಬ್ದದಿಂದ ಮಾತ್ರ ಕೃಷ್ಣನ ಬಗ್ಗೆ ತಿಳಿಲಿಕ್ಕೆ ಸಾಧ್ಯ, ನಿಜವಾಗಿ ಅವನ ಬಗ್ಗೆ, ಹೊರತು ಇನ್ಯಾವ್ದ್ರಿಂದಲೂ ಅಲ್ಲ ಅಂತ ಅರ್ಥ. ಹಾಗಾದ್ರೆ ಶಾಸ್ತ್ರಯೋನಿತ್ವಾತ್ ಅನ್ನೋದಕ್ಕೂ ಇಲ್ಲಿ ಬಂದ ಶಬ್ದಯೋನಿತ್ವ ಅನ್ನೋದಕ್ಕೂ ಒಂದೇ ಅರ್ಥ. ಬ್ರಹ್ಮಸೂತ್ರದ ಅರ್ಥವನ್ನ ಈ ತರ ಹೆಜ್ಜೆ ಹೆಜ್ಜೆಗೂ ಭಾಗವತದಲ್ಲಿ ಕಾಣ್ಬೋದು. ಅಷ್ಟು ಚೆನ್ನಾಗಿ ಆ ಬ್ರಹ್ಮಸೂತ್ರದ ಅರ್ಥವನ್ನ ಇಲ್ಲಿ ತಿಳಿಸಿದ್ದಾರೆ. ಅದರಿಂದ ಕಷ್ಟವಾಗಿ ಓದ್ಬೇಕು, ಸ್ವಲ್ಪ ಸ್ವಲ್ಪ ಶಾಸ್ತ್ರೀಯ ಶೈಲಿಯಲ್ಲಿ ಸಂಸ್ಕೃತ ಬದ್ಧವಾಗಿ ತುಂಬಾ ಕಷ್ಟಪಟ್ಟು ಓದ್ಬೇಕು ಅಂದ್ರೆ ಬ್ರಹ್ಮಸೂತ್ರ ನ್ಯಾಯಸುಧಾ ಓದ್ಬೇಕು. ಸ್ವಲ್ಪ ಸುಲಭ ಶೈಲಿಯಲ್ಲಿ ನಾವು ತತ್ವಗಳ ವಿಚಾರ ತಿಳಿಬೇಕು ಅಂದ್ರೆ ಭಾಗವತ ಕೇಳ್ಬೇಕು. ಈ ತರ ಎರಡು ರೀತಿ ವಿಷಯ ಒಂದೇ, ಅದೇ ಹೇಳೋ ಶೈಲಿ ಮಾತ್ರ ಭಾಗವತದಲ್ಲಿ ಬೇರೆ ತರ, ಆ ಗ್ರಂಥದಲ್ಲಿ ಬೇರೆ ತರ. ಇಷ್ಟು ವಿಚಾರ. ಇನ್ನು ಉಪದಿಷ್ಟ ಶಾಸ್ತ್ರ ಪ್ರತಿಪಾದ್ಯೋಪಿ ಕೃಷ್ಣ ದೇವ ಅಷ್ಟೇ ಅಲ್ಲ, ಇದೇನ್ ತಿಳಿಸ್ಬೇಕಾಗಿದೆ ಅಂದ್ರೆ, ಈ ಬ್ರಹ್ಮಸೂತ್ರದಲ್ಲಿ ಬ್ರಹ್ಮನ ಬಗ್ಗೆ ಹೇಳ್ತಾರಲ್ಲ, ಆ ಬ್ರಹ್ಮ ಬೇರೆ ಯಾರು ಅಲ್ಲ. ಆ ಬ್ರಹ್ಮನನ್ನ ಚತುರ್ಮುಖ ಬ್ರಹ್ಮ ಅಂತ ಅಪಾರ್ಥ ಮಾಡ್ಕೊಳ್ಬಾರ್ದು. ಈಗ ಅಲ್ಲೇನ್ ಬಂದಿದೆ? ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನ ಬಗ್ಗೆ ಹೇಳ್ತಾರೆ. ಶಾಸ್ತ್ರಜೀವನು ಯಾರು? ಶಾಸ್ತ್ರ ತಿಳಿಸೋದು ಬ್ರಹ್ಮನ ಬಗ್ಗೆ ಅಂತಿದೆ ಅಷ್ಟೇ. ಆದ್ರೆ ಬ್ರಹ್ಮ ಅಂದ್ರೆ ಯಾರು ಅಂದ್ರೆ ಅದು ಕೃಷ್ಣನೇ ಆಗಿದ್ದಾನೆ. ಬ್ರಹ್ಮ ಅಂದ್ರೆ ಕೃಷ್ಣ ಬಿಟ್ಟು ಇನ್ಯಾರು ಅಲ್ಲ, ಚತುರ್ಮುಖ ಬ್ರಹ್ಮ ಅಲ್ಲ ಅಂತ ತಿಳಿಸ್ಬೇಕಾಗಿದೆ. ಅದಕ್ಕೇನ್ ಮಾಡಿದ್ರು? ಈ ಕೃಷ್ಣಾವತಾರದ ಬಗ್ಗೆ ಇಲ್ಲಿ ತಿಳಿಸ್ತಾ, ಕೃಷ್ಣನ ಬಗ್ಗೆ ಹೇಳ್ತಾ ಹೇಳ್ತಾ, ಕೃಷ್ಣ ಶಬ್ದ ಯೋನಿಂದ ಏನರ್ಥ? ಓ ಬ್ರಹ್ಮಸೂತ್ರದಲ್ಲಿ ಬಂದಿರೋ ಬ್ರಹ್ಮ ಅಂದ್ರೆ ಈ ಕೃಷ್ಣನೇ ಅಂತ, ಅದಕ್ಕೆ ಶಬ್ದ ಯೋನಿ ಅಂತ ಇಲ್ಲಿ ಕರೆದಿದ್ದಾರೆ ಅಂತ. ಈ ವಿಷಯವನ್ನ ತಿಳಿಸ್ಲಿಕ್ಕೋಸ್ಕರ ಶಬ್ದ ಯೋನಿ ಅಂತ ಇಲ್ಲಿ ಕೃಷ್ಣನ ಬಗ್ಗೆ ತಿಳಿಸಿದ್ದಾರೆ. ಹಾಗಾಗಿ ಕೃಷ್ಣ ಅಂದ್ರೆ ನಾವು ವೇದದಿಂದ ಬ್ರಹ್ಮಸೂತ್ರದಿಂದ ತಿಳ್ಕೊಳ್ಳುವಂತಹ ವ್ಯಕ್ತಿ ಏನಿದಲ್ಲ ಅವನೇ. ಅಂಥ ಕೃಷ್ಣನೇ ಉದ್ಧವರ ಕಣ್ಮುಂದೆ ನಿಂತುಕೊಂಡು ನಾನು ನನ್ನ ಅನುಗ್ರಹ ನಿನಗಾಗಿದೆ ಅಂತ ಹೇಳ್ತಾನೆ ಅಂದ್ರೆ ಇನ್ನು ಎಷ್ಟು ಭಾಗ್ಯ ಉದ್ಧವರಿಗೆ ಅಂತ ಈ ವಿಷಯನೂ ಗೊತ್ತಾಗುತ್ತೆ. ಸರಿ, ಉದ್ಧವರ ಕಥೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ. ಆಯ್ತು, ಉದ್ಧವರ ಬಗ್ಗೆ ಸಾಕೀಗ. ಇನ್ನು ವಿದುರರ ಬಗ್ಗೆ ಹೋಗ್ತಾರೆ. ಈಗ ಔದ್ಧವೀಂ ಸಮಾಪ್ಯ ವೈದುರೀಂ ಕಥಾಮಾಹ. ಕಥೆ
ಔದ್ಧವಿ ಕಥೆ, ವೈದುರಿ ಕಥೆ ಅಂತ ಎರಡು. ಔದ್ಧವಿ ಅಂದ್ರೆ ಇದೇನಿಲ್ಲ, ಉದ್ಧವನಿಗೆ ಸಂಬಂಧಪಟ್ಟ ಕಥೆ, ಉದ್ಧವನಿಗೆ ಔದ್ಧವಿ ಕಥೆ. ಅದು ಈ ಟಿಪ್ಪಣಿಲ ಪದ, ಸಂಸ್ಕೃತ ಪದ ಅದು. ಇದು ವಿದುರರಿಗೆ ಸಂಬಂಧಪಟ್ಟ ಕಥೆ ವೈದುರಿ ಕಥೆ ಅಂತ ಕರೀತಾರೆ. ಹಾಗಾಗಿ ಔದ್ಧವಿ ಮುಗೀತು, ವೈದುರಿ ಶುರು ಆಯ್ತು ಅಂತ. ಹಾಗಾದ್ರೆ ವಿದುರರ ಕಥೆ ಏನು ಮುಂದಕ್ಕೆ ಅದನ್ನು ವರ್ಣಿಸ್ತಾರೆ 33ನೇ ಶ್ಲೋಕ. ವಿದುರೋಪ್ಯುತ್ಥವಾತ್ ಶ್ರುತ್ವಾ ಕೃಷ್ಣಸ್ಯ ಪರಮಾತ್ಮನಃ ಕ್ರೀಡಯೋಪಾತ್ತದೇಹಸ್ಯ ಕರ್ಮಾಣಿ ಶ್ಲಾಘಿತಾನಿ ಚ. ವಿದುರರು ತಾವು ಉದ್ಧವರೇ ನಿನ್ನ ಹೊರಟು ಬಿಡ್ತಾರೆ. ವಾಸ್ತವಿಕವಾಗಿ ಅವ್ರು ಹೊರಟಿದ ಬಗ್ಗೆ ಎಲ್ಲ ಹೇಳಾಯ್ತು ಈಗ. ಅದ್ರ ಮುಂಚೆ ಏನ್ ಮಾಡಿದ್ರು ಅಂತ ವಿಷಯ ತಿಳಿಸ್ತಾರೆ. ಹೊರಡೋ ಮುಂಚೆ ಉದ್ಧವರ ಬಳಿ ವಿದುರರು ಕೇಳ್ಕೊಂಡ್ಬಿಟ್ರು ಎಲ್ಲ ಏನೇನ್ ಬೇಕೋ ಆ ವಿಷಯನೆಲ್ಲ ಉದ್ಧವರ ಕೈಲಿ ಪಾಠ ಹೇಳಿಸ್ಕೊಂಡ್ಬಿಟ್ರು. ಏನ್ ಹೇಳಿದ್ರು ಉದ್ಧವರು? ಆ ಕೃಷ್ಣನ ಬಗ್ಗೆ ಲೀಲೆ ಏನುಗಳಿರ್ತಲ್ಲ, ಅವನೇನೇ ಎಂತೆಂತ ಲೀಲೆ ಮಾಡ್ತಾನೆ, ಅವನು ಮಾಡಿದ ಕೆಲಸಗಳಲ್ಲಿ ಭಾರಿ ಆಶ್ಚರ್ಯ ಅಂತ ಅನ್ಸೋ ಕೆಲಸ ಆಗ್ಬಹುದು. ಅಷ್ಟೇ ಅಲ್ಲ, ಅವನ ಸೃಷ್ಟಿಯಾದಿ ಕ್ರೀಡೆ, ಅವ್ನು ಹೇಗ್ ಸೃಷ್ಟಿ ಮಾಡ್ತಾನೆ, ಅವನು ಹೇಗ್ ಆಟ ಆಡ್ತಾನೆ ಜಗತ್ನಲ್ಲಿ ಪ್ರಾಣಿಗಳ ಜೊತೆಗೆ ಅವನ್ ಒಂಥರ ಆಟ ಇದ್ದ ಹಾಗೆ. ಆ ಆಟವನ್ನ ಹೇಗ್ ಆಡ್ತಾನೆ, ಅವನ ಕ್ರೀಡೆ ಎಂಥದ್ದು, ಅವನ ದೇಹ ಯಾವ ರೀತಿ, ಹೀಗೆ ಪ್ರತಿಯೊಂದು ಆ ದೇವರ ಬಗ್ಗೆ ಏನ್ ತಿಳಿಬೇಕು ಆ ಎಲ್ಲಾ ವಿಷಯವನ್ನ ಉದ್ಧವರು ವಿದುರರಿಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ಹೀಗೆ ಕ್ರೀಡೆಯೋಪಾತ್ತ ದೇಹಸ್ಯ, ಅವನ ದೇಹನೇ ಲೀಲಾತ್ಮಕ ದೇಹ ಅಷ್ಟೆ. ಅವನಿಗೆ ನೋಡ್ಲಿಕ್ಕೆ ಭಗವಂತನ ಶರೀರ ಅದು ನಮ್ಮಂತೆ ಶರೀರ ಅಂತ ಅನ್ನಿಸ್ಬೇಕು, ಮನುಷ್ಯರಂತೆ ಅಂತ. ಆದ್ರೆ ವಾಸ್ತವಿಕವಾಗಿ ಅದು ಬೇರೆ ತರಹನೇ ಶರೀರ. ಹೀಗೆ ಕೃಷ್ಣನ ಬಗ್ಗೆ ಅನೇಕ ವಿಷಯಗಳನ್ನ ಉದ್ಧವರು ತಿಳಿಸಾಯ್ತು. ಇನ್ನು ಮುಂದೆ ಏನೇನಾಯ್ತು ಅನ್ನೋದನ್ನ 34ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ದೇಹನ್ಯಾಸಂ ಚ ತಸ್ಯೈವಂ ಧೀರಾಣಾಂ ಧೈರ್ಯವರ್ಧನಂ ಅನ್ಯೇಷಾಂ ದುಷ್ಕರತರಂ ಪಶೂನಾಂ ವಿಕ್ಲವಾತ್ಮನಾ. ದೇಹನ್ಯಾಸ ಕೊನೆಗೆ ಉದ್ಧವರು ವಿದುರರಿಗೆ ಹೇಳ್ಬಿಡ್ತಾರೆ, ಕೃಷ್ಣನು ಕೂಡ ಪರಂಧಾಮಗೈತಾರೆ, ಈ ಭೂಮಿಯನ್ನ ಬಿಟ್ಟು ಹೊರಡ್ತಾನೆ ಅಂತ. ದೇಹನ್ಯಾಸ ಅಂತ ಕರೀತಾರೆ. ದೇಹನ್ಯಾಸ ಅಂದ್ರೆ ನಾವೆಲ್ಲ ತತ್ವನ್ಯಾಸ, ಮಾತೃಕಾನ್ಯಾಸ ಅಂತ ಕೇಳ್ತೀವಿ. ಅದು ಬೇರೆ ಇದು ಬೇರೆ. ತತ್ವನ್ಯಾಸ ಅಂದ್ರೇನು, ಆಯಾಯ ದೇಹದ ಭಾಗಗಳಲ್ಲಿ ನ್ಯಾಸ ಅಂದ್ರೆ ನಮ್ಮ ಕೈಯನ್ನ ಬೆರಳನ್ನ ಇಟ್ಟು ಇಲ್ಲಿದೆ ಭಗವದ್ ರೂಪ, ಇಲ್ಲಿದೆ ಭಗವದ್ ರೂಪ ಅಂತ ಚಿಂತನೆ ಮಾಡೋದು, ಇದು ತತ್ವನ್ಯಾಸ. ಹಾಗೆ ಮಾತೃಕಾನ್ಯಾಸ, ಅಕ್ಷರಗಳ ಮುಖಾಂತರ ಅಲ್ಲಲ್ಲಿ ಭಗವಂತನ ರೂಪ ಇದೆ ಅಂತ ತಿಳಿಯೋದು, ಅದೇ ಇಡೋದು ಅಂತ. ನ್ಯಾಸ ಅಂದ್ರೆ ಇಡೋದು ಅಂತ. ಇನ್ನು ಇಲ್ಲಿ ನ್ಯಾಸ ಅಂದ್ರೆ ದೇಹನ್ಯಾಸ ಅಂದ್ರೆ ದೇಹ ಬಿಡೋದು ಅಂತ ಅರ್ಥ, ತ್ಯಾಗ, ಬಿಟ್ಬಿಡೋದು ಅಂತ. ಒಂದ್ ರೀತಿ ತತ್ವನ್ಯಾಸ ಅಂದ್ರೇನು, ಈ ಕೈ ಇಲ್ಲಿರತ್ತೆ, ಕೈ ಬೆರಳು, ಅದನ್ನ ಇಲ್ಲಿ ಬಿಡೋದು ಅಂತ ಅರ್ಥ. ಆ ತರನು ಅರ್ಥ ಇಟ್ಕೊಬಹುದು. ಆದ್ರೆ ನ್ಯಾಸ ಅಂದ್ರೆ ಇಲ್ಲಿ ತ್ಯಾಗ ಅನ್ನೋ ಅರ್ಥದಲ್ಲಿ ಪ್ರಸಿದ್ಧ. ಈ ಭಾಗವತದ ಪದ್ಯದಲ್ಲಿ ದೇಹನ್ಯಾಸ, ದೇಹ ಬಿಡೋ ವಿಷಯವನ್ನು ಕೂಡ, ದೇಹ ಬಿಡೋದು ಅಂದ್ರೆ ಇಲ್ಲಿ ದೇಹ ಬಿಡೋದು ಅನ್ನುವ ಶಬ್ದವನ್ನ ಆ ಪದಕ್ಕೆ ಸರಿಯಾಗಿ ಅರ್ಥವನ್ನ ಹೇಳ್ತೆ. ದೇವರು ಕೃಷ್ಣ ದೇಹ ಬಿಡೋದು ಅಂದ್ರೆ ಪೃಥ್ವಿ ಲೋಕ ತ್ಯಾಗ ಮಾಡಿ ಹೊರಡೋದು ಅಂತ ಅಷ್ಟೇ ಅರ್ಥ. ಅದಕ್ಕೋಸ್ಕರ ಇವರು ದೇಹನ್ಯಾಸ ಅಂದ್ರೆ ಪೃಥ್ವಿ ಲೋಕ ತ್ಯಾಗಂ ಅನ್ನೋ ಅರ್ಥವನ್ನ ಬರೀತಾರೆ ಟಿಪ್ಪಣಿಯಲ್ಲಿ. ಹೀಗೆ ಆ ಭೂಮಿಯನ್ನ ಬಿಡುವಂತಹ ಒಂದು ಘಟನೆಯನ್ನು ಹೇಳ್ತಾರೆ ವಿದುರರು. ಇದು ವಿದುರರಿಗೆ ಉದ್ಧವರು ಹೇಳ್ತಾರೆ. ಹೇಳಿದ ಕೂಡ್ಲೆ ಏನಾಗತ್ತೆ ವಸ್ತುತಃ, ಕೃಷ್ಣ ಹೊರಡ್ತಾನೆ ಎಂದಾಗ ಕೃಷ್ಣನ ಭಕ್ತರು ಎಂಥವ್ರಿಗೂ ಕೂಡ ದುಃಖ ಆಗ್ಬೇಕು. ಆದ್ರೆ ಇಲ್ಲೇನಂತಾರೆ ಅಂದ್ರೆ, ಯಾರು ಜ್ಞಾನಿಗಳು ಅವರಿಗೆ ಕೃಷ್ಣ ಭೂಮಿಯಿಂದ ಹೊರಡ್ತಾನೆ ಅಂತ ಕೇಳಿದಾಗ ಏನಾಗತ್ತೆ, ಧೈರ್ಯವರ್ಧನಂ, ಧೈರ್ಯ ಜಾಸ್ತಿ ಆಗತ್ತಂತೆ. ಆಶ್ಚರ್ಯ ಆಗತ್ತೆ. ಧೈರ್ಯ ಹೇಗ್ ಜಾಸ್ತಿ ಆಗತ್ತೆ? ಯಾಕೆಂದ್ರೆ ಧೈರ್ಯ ಇನ್ನು ಹೋಗತ್ತೆ. ಇಲ್ಲಿವರೆಗೂ ನಮ್ಮ ಜೊತೆಗೆ ಕೃಷ್ಣ ಇದ್ದ, ಇನ್ನು ಮುಂದೆ ನಮ್ ಕಥೆ ಏನು? ದೊಡ್ಡವ್ರು ಇರೋವರೆಗೂ ಅನುಗ್ರಹ ಮಾಡೋರು ನಮ್ ಜೊತೆ ಇದ್ದಾಗಪ್ಪ ಇವ್ರು ಇದಾರೆ, ನಮ್ಗೊಂಥರ ಅನುಗ್ರಹ ಆಗ್ತಾ ಇದೆ, ಆರಾಮಾಗಿದ್ದೀವಿ ಅಂತ ಅನಿಸ್ತಾ ಇರತ್ತೆ.
ಒಬ್ಬೊಬ್ಬರೇ ಹೊರಡ್ತಾ ಇದ್ರೆ ದೊಡ್ಡವರೆಲ್ಲ ಏನ್ ಅನ್ಸುತ್ತೆ ಬೇರೆಯವ್ರಿಗೆ, ಅಯ್ಯೋ ಇನ್ ಮುಂದೆ ನಮ್ ಕಥೆ ಏನು ಅಂತ ಯೋಚನೆ ಬರುತ್ತೆ. ಆದ್ರೆ ಇಲ್ಲಿ ಹೇಳ್ತಾರೆ, ಯಾರು ಈ ವಿಷಯವನ್ನ ಕೇಳ್ತಾರಲ್ಲ ಅಂಥ ಜ್ಞಾನಿಗಳಿಗೆಲ್ಲ ಜ್ಞಾನ ಹೆಚ್ಚಾಗತ್ತೆ, ವೈರಾಗ್ಯ ಹೆಚ್ಚಾಗತ್ತಂತೆ. ಧೈರ್ಯವರ್ಧನ ಅಂದ್ರೆ ಧೀರರಿಗಿರುವಂತ ಜ್ಞಾನ ಆಗ್ಬಹುದು, ವೈರಾಗ್ಯ ಆಗ್ಬಹುದು, ಇದನ್ನೆಲ್ಲ ಹೆಚ್ಚಿಸುತ್ತೆ ಅಂತ. ಇದ್ ಹೇಗ್ ಸಾಧ್ಯ ಅಂದ್ರೆ, ಎಂಥ ಸ್ಥಿತಿಯಲ್ಲೂ ಕೂಡ ಅದು ಕೃಷ್ಣನೇ ಭೂಲೋಕ ಬಿಟ್ಟು ಹೊರಡ್ತಾನೆ ಅಂತ ಇಟ್ಕೊಡಿ, ವೈರಾಗ್ಯ ಬರುತ್ತಂತಷ್ಟೇ. ಅದರಿಂದ ಜ್ಞಾನ ಬರುತ್ತಂತ, ಆ ದೇವರೆಲ್ಲ ಕೆಲಸ ಆಯ್ತು, ಮುಕ್ತಾಯ ಮಾಡಾಯ್ತು, ಅದಕ್ಕೇನು ಹೊರಟಿದ್ದಾನೆ ಅಷ್ಟೇ. ಅದರಲ್ಲೂ ಮೋಹಗೊಳ್ಬಾರ್ದಂತೆ, ಈ ತರ ಒಂದು ವೈರಾಗ್ಯ ಅಂತೆ. ಆದ್ರೆ ಈ ವೈರಾಗ್ಯ ಏನಿದೆ ಇದನ್ನ ಪಡೆಯೋದು ತುಂಬಾ ಕಷ್ಟ, ಕೃಷ್ಣನ್ ಬಗ್ಗೆ ಕೇಳ್ತಾ ಕೇಳ್ತಾ. ಇನ್ನು ಅಷ್ಟೇ ಅಲ್ಲ, ಅನ್ಯೇಷಾಂ ವಿಕ್ಲವಾತ್ಮನಂ, ಇದು ಅಜ್ಞಾನಿಗಳಿಗೆ ಹೇಗಾಗತ್ತೆ ಅಂದ್ರೆ ಅವ್ರಿಗೆ ತಡಿಲಿಕ್ಕೆ ಆಗಲ್ವಂತೆ. ಈ ಭೂಲೋಕ ತ್ಯಾಗ ಕೃಷ್ಣ ಮಾಡ್ತಾ ಇದ್ದಾನೆ ಅಂದ್ರೆ ಸಿಕ್ಕಾಪಟ್ಟೆ ದುಃಖ ಆಗ್ಬಿಡತ್ತಂತೆ. ಯಾಕೆ ಅವ್ರ ಮನಸ್ಸೆಲ್ಲ ದುರ್ಬಲ, ಆ ಮನಸ್ಸು ಸರಿಯಾಗಿ ದೃಢ ಆಗಿಲ್ಲ. ಶಾಸ್ತ್ರದ ಜ್ಞಾನ ಸರಿಯಾಗಿ ಇಳಿದಿದ್ರೆ ಒಳಗಡೆ ಚೆನ್ನಾಗಿತ್ತು ಅಂತ ಆದ್ರೆ ಅವಾಗ ಯಾವುದೇ ರೀತಿ ತೊಂದರೆಗೆ ಒಳಗಾಗ್ಬಾರ್ದು ಆ ವ್ಯಕ್ತಿ. ಆದ್ರೆ ಶಾಸ್ತ್ರ ಎಲ್ಲ ಕೇಳ್ತಾರಂತೆ, ಆದ್ರೆ ಕಣ್ಣಲ್ಲಿ ನೀರ್ ಮಾತ್ರ ಬರುತ್ತಂತೆ. ಇದು ಹೇಗ್ ಮತ್ತೆ ವೈರಾಗ್ಯನೂ ಬರ್ಲಿಲ್ಲ, ಜ್ಞಾನನೂ ಬರ್ಲಿಲ್ಲ ಅಂತ ಅರ್ಥ. ಆದ್ರಿಂದ ಅಧೀರ ಚಿತ್ತರು, ಯಾರ ಮನಸ್ಸು ಬಹಳ ಧೈರ್ಯಶಾಲಿ ಆಗಿಲ್ವೋ ಅಂಥ ಅಜ್ಞಾನಿಗಳು ವಿಕ್ಲವಾತ್ಮನ ಅಂದ್ರೆ ಕಾತುರತೆ, ಅವ್ರ ಮನಸ್ಸು ಅಯ್ಯೋ ಅಯ್ಯೋ ಈ ಕಡೆ ಆ ಕಡೆ ವಾಲ್ತಾ ಇರುತ್ತೆ. ಇಂಥ ಮನಸ್ಸಿರುವಂತ ಪಶುಗಳು ಅಂತ ಕರೀತಾರೆ. ಪಶು ಅಂದ್ರೆ ಅಜ್ಞಾನಿಗಳು ಅಂತ ಅರ್ಥ. ಅದಕ್ಕೆ ಪಶುವಿನ ಸಮಾನ ಅಂದ್ರೆ ಅಜ್ಞಾನ ಅಂತ ಅರ್ಥ. ಅಜ್ಞಾನ ಇರೋರು, ಅವರಿಗೆ ಆ ಕೃಷ್ಣನ ಭೂಲೋಕ ತ್ಯಾಗವನ್ನು ಕೇಳಿ ಅವ್ರಿಗೆ ತುಂಬಾ ದುಃಖ ಆಗತ್ತೆ ಅಂತ ಒಂದರ್ಥ. ಮತ್ತೊಂದು, ಭೂಲೋಕ ತ್ಯಾಗ ಮಾಡಿದಾಗ ಬೇರೆಯವ್ರಿಗೆ ಅಯ್ಯೋ ಭೂಲೋಕ ತ್ಯಾಗ ಯಾರು ಬೇಕಾದ್ರೆ ಮಾಡ್ಲಿ, ನಮ್ಗೆ ಕೃಷ್ಣ ಹೋದ್ರು ನಮ್ಗೆ ಏನು ಅಂತ ಆ ತರನು ಇರುವಂತ ಉದಾಸೀನ ವ್ಯಕ್ತಿಗಳು ಇದ್ದಾರೆ. ಈ ತರ ಈ ಭಗವಂತನ ಬಗ್ಗೆ ಉದ್ಧವರ ಮುಖಾಂತರ ವಿದುರರು ಕೇಳಾಯ್ತು. ಇನ್ ಮುಂದೆ ಏನಾಯ್ತು 35ನೇ ಶ್ಲೋಕದಲ್ಲಿ ವರ್ಣಿಸ್ತಾರೆ. ಆತ್ಮಾನಂ ಚ ಕುರು ಶ್ರೇಷ್ಠ ಕೃಷ್ಣೇನ ಮನಸೇಕ್ಷಿತಂ ಧ್ಯಾಯನ್ ಗತೆ ಭಾಗವತೆ ರುರೋಧ ಪ್ರೇಮ ವಿಹ್ವಲಃ. ಆತ್ಮಾನಂಚ ಕುರು ಶ್ರೇಷ್ಠ. ನಂತರ ಪರೀಕ್ಷಿತ್ ರಾಜ ಏನಾಯ್ತು ಗೊತ್ತಾಯ್ತಾ ಅಂತ ಶುಕಾಚಾರ್ಯರು ಮುಂದುವರ್ಣಿಸ್ತಾ ಇದ್ದಾರೆ. ಅಂದ್ರೆ ಉದ್ಧವರೆಲ್ಲ ಉಪದೇಶ ಕೊಟ್ಟಾಯ್ತು, ಅವ್ರ ಕೆಲ್ಸ ಮುಗಿದ್ಮೇಲೆ ಎಲ್ರು ಹೊರಡೋರೆ. ಉದ್ಧವರು ನಾನಿನ್ನು ಹೊರಟು ಬಿಡ್ತೀನಿ ಸಾಕು ಅಂತ ಉಪದೇಶ ಎಲ್ಲ ನಿನಗೆ ಕೊಟ್ಟಾಗಿದೆ ಅಂತ ಹೇಳಿ, ಅಂದ್ರೆ ಇದೇನಿಲ್ಲ ಮಾತಾಡಿದ್ರು. ವಸ್ತುತಃ ಮೈತ್ರೇಯರು ನಿಜವಾಗಿ ಉಪದೇಶ ಕೊಡೋರು, ಆದ್ರೆ ಕೊನೆಯ ಕಾಲದಲ್ಲೂ ಒಂದೆರಡು ಮಾತುಗಳನ್ನ ಹೇಳಿ ಹೋಗ್ತಾ ಇರೋದು ಅಷ್ಟೇ. ಆ ವಿಷಯ ಮಾತ್ರ, ಯಾಕಂದ್ರೆ ಉದ್ಧವರು ಹೇಳ್ಬಿಡ್ತಾರಲ್ಲ, ದೇವರ ಸಂಕಲ್ಪ ಆಗಿದೆ ಆಗಿ ಮೈತ್ರೇಯರ ಹತ್ರನೇ ಉಪದೇಶ ಪಡಿಬೇಕು, ವಿಷಯ ಹೇಳ್ತೀನಿ ಅಂತ ಆ ಪ್ರಾರ್ಥನೆ ಮಾಡಿದ್ದಕ್ಕೆ ಎಷ್ಟು ಬೇಕೋ ಅಷ್ಟು ವಿಷಯವನ್ನ ಹೇಳಿದ್ದಷ್ಟೇ. ಆತ್ಮಾನಂ ಕೃಷ್ಣೇನ ಮನಸಾ ಈಕ್ಷಿತಂ. ಅಷ್ಟೊತ್ತಿಗೆ ಕೃಷ್ಣ ತಾನು ಉದ್ಧವರ ಮನಸ್ಸಿಗೆ ಬಂದ. ಒಂದ್ ಅರ್ಥ ಏನು, ಸಾಕು ಇನ್ ಮುಂದೆ ನೀವು ಹೊರಡಿ ಬದರಿಕಾಶ್ರಮಕ್ಕೆ, ನಿಮ್ ಕೆಲ್ಸ ಆಯ್ತು ಅಂತ. ಅದನ್ನ ಯೋಚನೆ ಮಾಡ್ತಾ ಮಾಡ್ತಾ ಉದ್ಧವರು ತಾವು ಹೊರಟ್ರು. ಯಾಕೆಂದ್ರೆ ಪ್ರೇಮ ವಿಹ್ವಲಃ ಅಂತ, ಅಲ್ಲಿ ಈ ಪ್ರೇಮ ವಿಹ್ವಲ ಅನ್ನೋ ಶಬ್ದ ಏನಿದೆಯಲ್ಲ, ಇದು ವಿದುರರಿಗೆ ಹೇಳುವಂತ ಒಂದು ಶಬ್ದ. ಯಾಕಂದ್ರೆ ದೊಡ್ಡವರು ಸಿಗೋದೇ ಕಷ್ಟ, ಸಿಕ್ಕದ್ಮೇಲೆ ಒಂದಿಷ್ಟು ಜ್ಞಾನ ಪಡ್ಕೊಂಡು ಮತ್ತೆ ಇಂಥ ಉದ್ಧವರು ಸಿಗ್ತಾರ ಜೀವನದಲ್ಲಿ. ಹೊರಟು ಬಿಟ್ರಲ್ಲ ಬದರಿಕಾಶ್ರಮಕ್ಕೆ ಅಂತ ಹೇಳಿ, ಅಷ್ಟ್ ಹೊರಟಾಗ ತಡಿಲಿಕ್ಕಾಗ್ಲಿಲ್ಲಂತೆ ಯಾರಿಗೆ, ವಿದುರರಿಗೆ ಬಹಳ ಬೇಜಾರಾಗೋಯ್ತು. ಪ್ರೀತಿಯಿಂದ ಬಹಳ ವಿಹ್ವಲ, ಕಂಪನ ಆಗ್ತಾ ಇದೆ. ಪ್ರೀತಿ ಇದೆ ಉದ್ಧವರ ಮೇಲೆ, ಆದ್ರೆ ನಡ್ಕ ಬಂದ್ಬಿಡುತ್ತಂತೆ ಯಾರಿಗೆ, ವಿದುರರಿಗೆ. ಅಷ್ಟು, ಯಾಕೆಂದ್ರೆ ಭಾಗವತೆ ಗತೆ, ಭಾಗವತ ಹೋಯ್ತು ಅಂತ. ಭಾಗವತ ಹೋಯ್ತು ಅಂದ್ರೆ ಏನರ್ಥ, ಅದು ಭಾಗವತ ಗ್ರಂಥ ಹೋದ್ರು ಹಾಗೇನೆ. ನಮ್ ಕೈಲಿ ಭಾಗವತ ಸಿಗ್ಲಿಲ್ಲ, ದೂರಕ್ಕೆ ಹೊರಟೋಯ್ತು ಅಂತಂದ್ರೆ ಅದು ದುಃಖನೇ ಪಡ್ಬೇಕು. ಆದ್ರೆ ಮುಖ್ಯವಾಗಿ ಇನ್ನೊಂದು, ಭಾಗವತ ಅನ್ನೋ ಈ ಶಬ್ದಕ್ಕೆ ಏನರ್ಥ, ಈ ಶ್ಲೋಕದಲ್ಲಿ ಬಂದಿದ್ದಕ್ಕೆ, ಭಾಗವತ ಅಂದ್ರೆ ಭಗವಂತನ ಭಕ್ತರು ನಮ್ಮ ಹತ್ರ ಅನುಗ್ರಹ ಮಾಡ್ತಾ ಎಷ್ಟೋ ದಿವಸಗಳ ಕಾಲ ಇರ್ತಾರೆ, ದೊಡ್ಡ ದೊಡ್ಡ ಜ್ಞಾನಿಗಳು. ಆದ್ರೆ ಒಬ್ಬೊಬ್ಬರೇ ಹೊರಟ್ರೆ
ಆ ಪ್ರೀತಿಯಿಂದ ಕಂಪನ ಆಗ್ಬೇಕಂತ ದೇಹಕ್ಕೆ, ಅಯ್ಯೋ ಮತ್ತೇನು ಸಿಗಲ್ಲ ಇವರು ಹೊರಟು ಬಿಡ್ತಾರಲ್ಲ ಅನ್ನುವ ದುಃಖ ಬಹಳ ಜಾಸ್ತಿ ಆಯ್ತು. ರುರೋಧ ಅಂತ ಹೇಳ್ತಾರೆ. ಯಾವಾಗ ಉದ್ಧವರು ಈ ಕಡೆ ನಡೀತಾ ಮುಂದಕ್ಕೆ ಹೊರಟ್ರು ಇವರು ಒಳಗಡೆಯಿಂದ ದುಃಖ ಜಾಸ್ತಿ ಆಗ್ತಾ ಇದೆ. ವಿದುರರಿಗೆ ಜೋರಾಗಿ ಹತ್ತು ಬಿಟ್ಟಿರುತ್ತೆ, ತಡಿಲಿಕ್ಕೆ ಆಗ್ಲಿಲ್ಲ. ನನಗ್ ಮತ್ತೆ ಇಂಥ ಉದ್ಧವರು ಸಿಗಲ್ಲ, ಇನ್ನು ಮೈತ್ರೇಯರ ಹತ್ರ ಹೋಗ್ಬೇಕು. ಅಷ್ಟು ಕೃಷ್ಣನ ಅನುಗ್ರಹ ಸಾಕ್ಷಾತ್ ಪಡ್ಕೊಂಡ ಉದ್ಧವರು ದೂರ ಹೋಗ್ತಾ ಇದಾರೆ ಅಂದ್ರೆ ಅಳ್ದೇ ಇರ್ತಾರ. ಖಂಡಿತ ಹತ್ರ ವಿದುರ ತಡಿಲಿಕ್ಕೆ ಆಗ್ಲಿಲ್ಲ. ಆದ್ರೆ ಇದು ಪ್ರೇಮ ವಿಹ್ವಲ, ಆ ಪ್ರೇಮ ವಿರಹ ಇದೆ, ಪ್ರೀತಿ ಇತ್ತು ಅವ್ರ ಮೇಲೆ ಅಷ್ಟು. ಆ ವಿರಹದಿಂದಾಗಿ ಬಹಳ ಹತ್ರ. ಇಷ್ಟಾಗಿ ಮುಂದೆ ಏನಾಯ್ತು ಅನ್ನೋದನ್ನ 36ನೇ ಶ್ಲೋಕ ತಿಳಿಸ್ತಾ ಇದೆ. ಇದು ಈ 3ನೇ ಸ್ಕಂದದಲ್ಲಿ 4ನೇ ಅಧ್ಯಾಯದ ಕೊನೆ ಶ್ಲೋಕ. ಇನ್ನು ನಾಳೆ ದಿವಸದಿಂದ ನಾವು 5ನೇ ಅಧ್ಯಾಯವನ್ನ ನೋಡ್ಲಿಕ್ಕಿದ್ದೀವಿ. ಇವತ್ತು 4ನೇ ಅಧ್ಯಾಯದ ಸಮಾಪ್ತಿ. ಕಾಲಿಂದ್ಯಾ ಕತೆಭಿರ್ ವಿದ್ವಾನ್ ಅಹೋಭಿರ್ ಭರತರ್ಷಭ ಪ್ರಾಪದ್ಯತತ್ಯುಸರಿತಂ ಯತ್ರ ಮಿತ್ರಾಸುತೋ ಮುನಿಃ. ಭರತರ್ಷಭ ಅಂತ ಮತ್ತೆ ಪರೀಕ್ಷಿತ್ ರಾಜರಿಗೆ ಸಂಬೋಧನೆ ಮಾಡ್ತಾ ಇದ್ದಾರೆ. ಆ ಭರತ ವಂಶದಲ್ಲಿ ಶ್ರೇಷ್ಠ ಪರೀಕ್ಷಿತ್ ರಾಜ. ಮುಂದೇನಾಯ್ತು, ವಿದುರರು ಹೀಗೆ ಸ್ವಲ್ಪ ಕಾಲ ತಾವು ಕಳೆದ್ರು ದುಃಖದಿಂದ. ಅದಾದ ಮೇಲೆ ಕೆಲವೇ ದಿನಗಳಲ್ಲಿ ತಾವು ಕಾಲಿಂದ್ಯಾಹ, ಯಮುನಾ ನದಿ ತೀರ ಇದೆ, ಆ ಯಮುನಾ ನದಿ ತೀರದಿಂದ ಹೊರಟು ತಾವು ಸೀದಾ ದ್ಯುಸರಿತಂ. ದ್ಯುಸರಿತ್ ಅಂದ್ರೇನು, ಗಂಗೆಗೆ ದ್ಯುಸರಿತ್ ಅಂತ ಕರೀತಾರೆ. ದ್ಯು ಅಂದ್ರೆ ದೇವತೆಗಳು, ದೇವತೆಗಳ ನದಿ ಅಂತ. ದೇವ ನದಿ ಅಂದ್ರೆ ಗಂಗೆ. ಅದರ ಗಂಗೆ ಎಲ್ಲಿದ್ದಾಳೋ ಅಲ್ಲಿಗೆ ಈ ಯಮುನಾ ನದಿ ತೀರದಲ್ಲಿದ್ದ ವಿದುರರು ತಾವು ಕೆಲವೇ ದಿನಗಳಲ್ಲಿ ಹೋಗಿ ಅಲ್ಲಿ ತಲುಪ್ತಾರೆ, ಯಮುನಾ ನದಿಯಿಂದ ಹೊರಡ್ತಾರೆ. ಹೀಗೆ ಗೊತ್ತಾಗಿಲ್ಲ ಮೆಸೇಜ್, ನಂತರ ಮೆಸೇಜ್ ಹಾಕಿ ಉದ್ದ ಆಯ್ತು. ಈ ರೀತಿ ಕಾಲಿಂದಿಯಿಂದ ಅಂದ್ರೆ ಯಮುನೆಯ ಹತ್ತಿರದಿಂದ ಆ ಪ್ರದೇಶದಿಂದ ಹೊರಟು ನಂತರ ಭಾಗೀರಥಿ ಪರ್ಯಂತ ತಾವು ಬರ್ತಾರೆ, ಯಾರು ವಿದುರರು. ಹೀಗೆ ವಿದುರರು ಎಲ್ಲಿಗ್ ಬಂದ್ರು ಅಂದ್ರೆ ಅಲ್ಲಿ ಯತ್ರ ಮಿತ್ರ ಸುತೋ ಮುನಿ, ಮಿತ್ರೆಯ ಮಗ ಮೈತ್ರೇಯ ಅಂತ ಅರ್ಥ. ಮಿತ್ರೆಯ ಮಗನಿಗೆ ಮೈತ್ರೇಯ ಅಂತ ಕರೀತಾರೆ. ಅಂತ ಮೈತ್ರೇಯ ಮುನಿಗಳ ಬಳಿ ತಾವು ವಿದುರರು ಬಂದಿದ್ದಾರೆ. ಯಾಕೆಂದ್ರೆ ಉಪದೇಶ. ಮತ್ತಿನ್ ಮೈತ್ರೇಯ ಮುನಿಗಳು ಹೊರಟು ಬಿಟ್ರೆ ಏನ್ ಮಾಡ್ಬೇಕು, ಉದ್ಧವರಂತೂ ಹೊರಟಾಯ್ತು, ಇನ್ನು ಸಿಗಲ್ಲ ಗುರುಗಳು, ಮತ್ತೆ ಇಲ್ಲ ಅಲ್ಲಿ ಬಿಟ್ಟು ಅಂದ್ರೆ ಇಲ್ಲಿ ಓಡೋಗೋದು, ಮತ್ತೆ ಓಡೋದ್ರಂತೆ ವಿದುರರು ಕೆಲವೇ ದಿನಗಳಲ್ಲಿ. ಹೀಗೆ ಮೈತ್ರೇಯ ಮುನಿಗಳ ಹತ್ರ ಬಂದ್ರು ಅನ್ನೋ ವಿಷಯದ ತನಕ ಈ 4ನೇ ಅಧ್ಯಾಯ ಮುಕ್ತಾಯ ಆಯ್ತು. ಇನ್ನು ಮುಂದೆ 5ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನಾಳೆ ದಿವಸದಿಂದ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮೃತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣ ವಿದ್ಯಾ ಅರ್ಪಣೆ. ಶ್ರೀಕೃಷ್ಣ ಧನ್ಯವಾದ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು.